ಎಲ್ರಿಗೂ ನಮಸ್ತೆ. ನಾನು ಮಧುರ. ಸೊಪ್ಪು ತರಕಾರಿಗಳನ್ನು ಬೆಳೆಸುವಾಗ ಈ ಟಿಪ್ಸ್ ನೀವು ಫಾಲೋ ಮಾಡಿ ನೋಡಿ, ಸೂಪರಾಗಿ ಸೊಪ್ಪು ಬೆಳೀತದೆ. ಮೊದಲಿಗೆ ಇದರಲ್ಲಿರುವಂತಹ ಕಳೆಗಿಡಗಳನ್ನೆಲ್ಲ ನಾವು ತೆಗಿಬೇಕು. ಇಲ್ಲದೇ ಇದ್ದರೆ ನಾವು ಸೊಪ್ಪು ತರಕಾರಿಗಳ ಬೀಜ ಹಾಕಿದ ತಕ್ಷಣ ಅದರಲ್ಲಿ ಸೊಪ್ಪಿನ ಗಿಡಕ್ಕಿಂತ ಜಾಸ್ತಿ ಹುಲ್ಲಿನ ಗಿಡಗಳೇ ಬಂದುಬಿಡ್ತದೆ. ನಂತರ ಇದು ನಾನು ಹಾಕ್ತಾ ಇರುವಂಥದ್ದು ಹರಳಿಂಡಿ. ಈ ಹರಳಿಂಡಿ ಹಾಕೋದ್ರಿಂದ ಸೊಪ್ಪು ತುಂಬ ಚೆನ್ನಾಗಿ ಬರ್ತದೆ ಬರುವಾಗಲೇ. ಈ ರೀತಿಯಾಗಿ ತೆಳುವಾಗಿ ಪದರವಾಗಿ ಹಾಕ್ಕೊಂಡು ಮತ್ತೆ ಮಣ್ಣನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಇದರ ಬೀಜ ಏನು ನಾವು ಹಾಕ್ತೇವೆ ಸೊಪ್ಪಿದ್ದು, ಅದು ಮೊಳಕೆ ಬರುವಾಗಲೇ ಅದಕ್ಕೆ ಗೊಬ್ಬರ ಸಿಗ್ತದೆ. ಹಾಗೆ ಅದು ಬೆಳೆದು ಆಗುವಷ್ಟು ಸಮಯ ಈ ಹರಳಿಂಡಿ ಗೊಬ್ಬರವನ್ನು ಕೊಡ್ತಾ ಇರ್ತದೆ. ಪಾಲಕ್ ಬೀಜ. ಇವತ್ತು ಪಾಲಕ್ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೇವೆ, ಮಗ ಮತ್ತು ನಾನು ಸೇರಿಕೊಂಡು. ಪಾಲಕ್ ಬೀಜ ಹಾಕೋದು ತುಂಬ ಸುಲಭ. ಹೀಗೆ ಮಣ್ಣಿನ ಮೇಲೆಯಿಂದ ಬೀಜವನ್ನು ದೂರ ದೂರಕ್ಕೆ ಉದುರಿಸಿಕೊಳ್ಬೇಕು. ಒಮ್ಮೆಲೆ ತುಂಬ ಬೀಜವನ್ನು ಹಾಕ್ಕೊಂಡ್ರೆ ಒಂದೇ ಜಾಗದಲ್ಲಿ ಅದು ತುಂಬ ಗಿಡ ದೊಡ್ಡ ಆಗಲಿಕ್ಕೆ ಜಾಗ ಇಲ್ಲ ಅಂತ ಆಗಿಬಿಡ್ತದೆ. ಇಷ್ಟು ಗೊಬ್ಬರ ಒಮ್ಮೆ ಹಾಕಿಬಿಟ್ರೆ ಮತ್ತು ಆಗಾಗ ಗೊಬ್ಬರ ಹಾಕುವ ಕೆಲಸ ನಮಗೆ ಇರುವುದಿಲ್ಲ. ಮತ್ತು ಬೀಜಗಳನ್ನು ಹಾಕೊಂಡ ನಂತರ ಸ್ವಲ್ಪ ಕೈಯಲ್ಲಿ ಒತ್ತಿಕೊಳ್ಬೇಕು, ತುಂಬ ಒತ್ತಿಕೊಳ್ಬಾರ್ದು. ಹಾಗೆ ಮಾಡಿದರೆ ಬೀಜಕ್ಕೆ ಏನಾದರೂ ಡ್ಯಾಮೇಜ್ ಆಗಿ ಬಿಡ್ಬೋದು. ಮೆಲ್ಲಗೆ ಈ ರೀತಿಯಾಗಿ ಮುಟ್ಟಿಕೊಂಡ್ರೆ ಸಾಕಾಗ್ತದೆ. ಹೀಗೆ ಮಾಡೋದ್ರಿಂದ ಮೊಳಕೆ ಬರುವಾಗ ಗಿಡ ಅಡ್ಡ ಬಿದ್ದೋಗುವುದಿಲ್ಲ. ತುಂಬ ಲೂಸಾಗಿದ್ದರೆ ಮಣ್ಣು ಮೊಳಕೆ ಬರುವಾಗಲೇ ಗಿಡ ಅಡ್ಡ ಬಿದ್ದು ಮತ್ತೆ ಅದರಲ್ಲಿ ಸೊಪ್ಪು ಬೆಳೆಯುವುದೇ ಇಲ್ಲ. ಆ ಕಾರಣಕ್ಕೋಸ್ಕರ ಮತ್ತು ಸ್ಪ್ರೇ ಮಾಡಬೇಕು ನೀರನ್ನು. ತುಂಬ ಫಾಸ್ಟಾಗಿ ನೀರು ಹಾಕಬಾರ್ದು. ನಾನು ಪೈಪಲ್ಲೇ ಸ್ಪ್ರೇ ಮಾಡ್ಕೊಳ್ತಾ ಇದ್ದೇನೆ. ನೀವು ಫಸ್ಟ್ ಟೈಮ್ ಇದನ್ನು ಮಾಡೋದಾದರೆ ಸ್ಪ್ರೇ ಸ್ವಲ್ಪ ಜಾಗ್ರತೆಯಾಗಿ ಮಾಡಿಕೊಳ್ಳಿ. ಈ ಟಿಪ್ಸ್ ಫಾಲೋ ಮಾಡಿ ನಿಮಗೆ ಬೇಕಾದ ಸೊಪ್ಪು ತರಕಾರಿ ನೀವೇ ಬೆಳ್ಕೊಳ್ಳಿ.